ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದ್ದು 242 ಪ್ರಯಾಣಿಕರ ಪೈಕಿ ಇಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಓರ್ವ ಭಾರತೀಯ ಮತ್ತೋರ್ವ ಬ್ರಿಟಿಷ್ ಪ್ರಜೆ ಸೇಫ್ ಆಗಿದ್ದು ಪವಾಡ ಸದೃಶ್ಯವಾಗಿ ಬದುಕುಳಿದ ಇಬ್ಬರು ಪ್ರಯಾಣಿಕರು. ಗಾಯಾಳು ವಿಶ್ವಾಸ್ ಕುಮಾರ್ ಆರೋಗ್ಯವನ್ನ ಅಮಿತ್ ಶಾ ವಿಚಾರಿಸಿದ್ದಾರೆ. ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದ್ದು ಇನ್ನುಳಿದ ಗಾಯಾಳುಗಳ ಆರೋಗ್ಯವನ್ನು ಕೂಡ ಅಮಿತ್ ಶಾ ವಿಚಾರಿಸಿದ್ದಾರೆ. ಈಗಾಗಲೇ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಆರೋಗ್ಯ ಯಾವ ರೀತಿಯಾಗಿದೆ ಅಂತ ಗಾಯಾಳುಗಳ ಆರೋಗ್ಯವನ್ನ ಅಮಿತ್ ಶಾ ವಿಚಾರಿಸಿದ್ದು ಒಟ್ಟಾರೆಯಾಗಿ 242 ಜನರು ಈ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಪವಾಡ ಸದೃಶ್ಯವೆಂಬಂತೆ ಇಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ, ಸಾವನ್ನೇ ಗೆದ್ದಿದ್ದಾರೆ ಇಬ್ಬರು. ಈ ವಿಮಾನ ಪತನದಲ್ಲಿ ಟೇಕ್ ಆಫ್ ಆದ ಕೇವಲ 30 ಸೆಕೆಂಡ್ನಲ್ಲೇ ವಿಮಾನ ಸುಟ್ಟು ಭಸ್ಮವಾಗಿದ್ದು ಈ ದುರಂತ ಘಟನೆಯಲ್ಲಿ ಇಬ್ಬರು ಪವಾಡ ಸದೃಶ್ಯವೆಂಬಂತೆ ಬದುಕುಳಿದಿದ್ದಾರೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದ್ದು ಯಾರೋ ನನ್ನನ್ನ ರಕ್ಷಿಸಿ ಆಂಬ್ಯುಲೆನ್ಸ್ನಲ್ಲಿ ಕರೆತಂದ್ರು ಅಂತ ರಮೇಶ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. 20 ವರ್ಷಗಳಿಂದ ಲಂಡನ್ನಲ್ಲಿ ವಿಶ್ವಾಸ್ ಕುಮಾರ್ ವಾಸವಾಗಿದ್ರು. ತಮ್ಮ ಕುಟುಂಬವನ್ನ ನೋಡಲು ಭಾರತಕ್ಕೆ ಬಂದಿರ್ತಾರೆ ವಿಶ್ವಾಸ್ ಕುಮಾರ್. ಸಹೋದರ ಅಜಯ್ ಜೊತೆ ಲಂಡನ್ಗೆ ಹೋಗುವಾಗ ಈ ದುರ್ಘಟನೆ ಸಂಭವಿಸಿದ್ದು. ವಿಮಾನ ದುರಂತದಲ್ಲಿ ಸಹೋದರ ಕೂಡ ಸಾವನ್ನಪ್ಪಿದ್ದಾರೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಸಾವನ್ನೇ ಗೆದ್ದು ಬಂದ ವಿಶ್ವಾಸ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ 242 ಪ್ರಯಾಣಿಕರು ಈ ವಿಮಾನದಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಈ 242 ಜನರ ಪೈಕಿ ಇಬ್ಬರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಅದರಲ್ಲಿ ವಿಶ್ವಾಸ್ ಕುಮಾರ್ ರಮೇಶ್ ರಿಯಾಕ್ಟ್ ಮಾಡಿದ್ದಾರೆ. ಮೊದಲ ಬಾರಿಗೆ ಭಾರತಕ್ಕೆ ಕುಟುಂಬದವರನ್ನ ನೋಡಲು ಬಂದಿದ್ದೆ, ಲಂಡನ್ನಲ್ಲಿ ವಾಸವಾಗಿದ್ದೆ, ಸಾವನ್ನೇ ಗೆದ್ದು ಬಂದ ವಿಶ್ವಾಸ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಘಟನೆಯ ಭೀಕರತೆಯನ್ನ ಗಾಯಾಳು ವಿಶ್ವಾಸ್ ಬಿಚ್ಚಿಟ್ಟಿದ್ದಾರೆ. ಅಲ್ಲಿ ಏನಾಯ್ತು, ಹೇಗಾಯ್ತು, ಟೇಕ್ ಆಫ್ ಆದ 30 ಸೆಕೆಂಡ್ನಲ್ಲಿ ದೊಡ್ಡ ಸ್ಫೋಟವಾಯಿತು ಅಂತ ವಿಶ್ವಾಸ್ ಕುಮಾರ್ ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದು, ನನಗೆ ಎಚ್ಚರವಾದಾಗ ಸುತ್ತಲೂ ಕೂಡ ಮೃತದೇಹಗಳು ಬಿದ್ದಿದ್ವು ಅಂತ ಹೇಳಿದ್ದಾರೆ. ವಿಮಾನದ ಅವಶೇಷಗಳು ನನ್ನ ಪಕ್ಕದಲ್ಲೇ ಬಿದ್ದಿದ್ದವು ಅಂತ ವಿಶ್ವಾಸ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ರಾಘು, ವಿಶ್ವಾಸ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ದುರಂತ ಹೇಗಾಯ್ತು, 30 ಸೆಕೆಂಡ್ನಲ್ಲೇ ಯಾವ ರೀತಿಯಾಗಿ ದುರಂತ ಅಂತ್ಯ ಆಯಿತು ಅನ್ನುವಂಥದ್ರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ವಿಶ್ವಾಸ್ ಕುಮಾರ್? ಅವರ ಆರೋಗ್ಯ ಪರಿಸ್ಥಿತಿ ಇವಾಗ ಯಾವ ರೀತಿಯಾಗಿದೆ? ಕಾವ್ಯ, ಅಹಮದಾಬಾದ್ನಲ್ಲಿ ನಡೆದಂತಹ ಈ ಭೀಕರ ವಿಮಾನ ದುರಂತ ಪ್ರಕರಣದಲ್ಲಿ ಅದೃಷ್ಟವಶತನ್ನಂತೆ ಇಬ್ರು ಬದುಕುಳಿದಿದ್ದಾರೆ. ಅದರಲ್ಲಿ 242 ಪ್ರಯಾಣಿಕರ ಪೈಕಿ 240 ಪ್ರಯಾಣಿಕರು ಈಗಾಗಲೇ ಸಾವನ್ನಪ್ಪಿದ್ರು ಕೂಡ ಇಬ್ಬರು, ಒಬ್ಬ ಭಾರತೀಯ ಪ್ರಜೆ, ಒಬ್ಬ ಬ್ರಿಟಿಷ್ ಪ್ರಜೆ ಪವಾಡ ಸದೃಶ್ಯವಾಗಿ ಬದುಕಿರುವಂತ. ಅದರಲ್ಲಿ ವಿಶ್ವಾಸ್ ಕುಮಾರ್ ರಮೇಶ್ ಅವರು ಕೂಡ ಒಬ್ರು. ಕಳೆದ 20 ವರ್ಷಗಳಿಂದ ಅವರು ಲಂಡನ್ ಇದ್ರು. ಕಾರಣಾಂತರದಿಂದ ಸಹೋದರನ ಜೊತೆ ಭಾರತಕ್ಕೆ ಬಂದಿರ್ತಾರೆ. ವಾಪಸ್ ಆಗುವಾಗ ಈ ದುರ್ಘಟನೆ ಸಂಭವಿಸಿದೆ. ಆ ದುರದೃಷ್ಟವಶಾತ್ ಜೊತೆಗೆ ಇದ್ದಂತ ಸಹೋದರ ಕೂಡ ಆ 240 ಪೈಕಿ ಒಬ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಬಟ್ ವಿಶ್ವಾಸ್ ಕುಮಾರ್ ಬದುಕಿ ಉಳಿದಿದ್ದಂತಹ ಕಾರಣಕ್ಕಾಗಿ ಸದ್ಯ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಅಹಮದಾಬಾದ್ ಖಾಸಗಿ ಆಸ್ಪತ್ರೆ ಸದ್ಯ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತದೆ. ಅಂದ್ರೆ ಟೇಕ್ ಆಗ್ತಾ ಇದ್ದಾಗೇನೆ ಘಟನೆ ಹೇಗಾಯ್ತು, ಏನಾಯ್ತು ಅನ್ನುವಂತಹ ಭೀಕರತೆಯನ್ನ ವಿಶ್ವಾಸ್ ಬಿಟ್ಟಿರುವಂತದ್ದು. ಅಂದ್ರೆ ಟೇಕ್ ಆಫ್ 30 ಸೆಕೆಂಡ್ಗಳಲ್ಲೇ ವಿಮಾನ ಪತನ ಆಗುತ್ತೆ, ಆಗಿ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆಗ್ತಾ ಇದ್ದಾಗ ಈ ವಿಶ್ವಾಸ್ ಕುಮಾರ್ ಕೂಡ ಬೀಳ್ತಾರೆ. ಬಟ್ ಅವರ ಅಕ್ಕಪಕ್ಕದಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಾರೆ. ಈತನನ್ನ ಗಮನಿಸಿದಂತ ಅಲ್ಲಿದ್ದಂತ ಒಂದಷ್ಟು ರೆಸ್ಕ್ಯೂ ಟೀಮ್ ಏನಿರುತ್ತೆ ಅವರು ಕೂಡಲೇ ಈತನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಸೇರಿಸುವಂತ ಕೆಲಸವನ್ನ ಮಾಡ್ತಾರೆ. ಬಟ್ ಆ ಸಂದರ್ಭದಲ್ಲಿ ಇವ್ರಿಗೆ ಸ್ವಲ್ಪ ಕಾನ್ಶಿಯಸ್ ಇರ್ಲಿಲ್ಲ. ಅದಾದ ಬಳಿಕ ಆಸ್ಪತ್ರೆಗೆ ಸೇರಿಸಿದ ಕೂಡಲೇ ಜೀವ ಇದೆ ಅನ್ನೋದು ಕನ್ಫರ್ಮ್ ಅನ್ನ ಮಾಡ್ಕೊಂಡ ನಂತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಅವ್ರಿಗೆ ಬೇಕಾದಂತ ಟ್ರೀಟ್ಮೆಂಟ್ ಅನ್ನ ಕೊಟ್ಟ ತಕ್ಷಣ ಕಾನ್ಶಿಯಸ್ ಕೂಡ ಬರುತ್ತೆ. ಸೊ ಆ ಘಟನೆ ಹೇಗಾಯ್ತು ಅನ್ನುವಂತ ಭೀಕರತೆಯನ್ನ ವಿಶ್ವಾಸ್ ಕುಮಾರ್ ಬಿಚ್ಚಿಟ್ಟಿರುವಂತದ್ದು. ಥ್ಯಾಂಕ್ ಯು ರಾಘು ಡೀಟೇಲ್ಸ್ಗಾಗಿ.